ತಾಲೂಕಿನ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಸ್ತಿನಾಪುರ ಹಳೆಹಟ್ಟಿ ಶಾಲೆಯ ನೂತನ ಶಾಲಾ ಕೊಠಡಿ ಉದ್ಘಾಟನೆ ಮತ್ತು ಹಿರಿಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಎಚ್.ಡಿ. ತಮ್ಮಯ್ಯ, ವಿಧಾನ ಪರಿಷತ್ ಶಾಸಕರಾದ ಎಸ್.ಎಲ್. ಭೋಜೇಗೌಡ ಹಾಗೂ ಸಿ.ಟಿ. ರವಿ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾಥಮಿಕ ಶಿಕ್ಷಣ ನಮ್ಮೆಲ್ಲರ ಭವಿಷ್ಯವನ್ನು, ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ದೊಡ್ಡ ಅಡಿಗಲ್ಲು. ಈ ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾದಂಥದ್ದು ಅನಿವಾರ್ಯ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ. ಇವತ್ತು ಇಲ್ಲಿ ಅನೇಕ ತಾಯಂದಿರು ಇಲ್ಲಿ ಕೂತಿದ್ದೀರಿ. ಇಲ್ಲಿ ಇನ್ನೂ ವಯಸ್ಸಾದವರು ಮನಲಿದ್ದಾರೆ. ಹಾಗಾಗಿ ಆವತ್ತಿನ ಕಾಲದಲ್ಲಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅವರಿಗೆ ಕಲಿಯೋದಕ್ಕೆ ಅವಕಾಶ ಆಗಿರಲಿಲ್ಲ. ಅನಿವಾರ್ಯ, ಏನು ಮಾಡ್ತೀರಿ, ಅನಿವಾರ್ಯ ಕೂಲಿ ಕೆಲಸ ಹೋಗ್ಬೇಕಾಯಿತು. ಕೂಲಿ ಕೆಲಸ ಮಾಡಿ ಮಕ್ಕಳನ್ನು, ಇಡೀ ಕುಟುಂಬವನ್ನು ಬೆಳೆಸಬೇಕಾಗಿತ್ತು. ಇವತ್ತು ಅಂಥ ತಾಯಂದಿರು, ನಾನು ಕಲಿಯೋಕ್ಕಾಗಲಿಲ್ಲ, ನಾನು ವಿದ್ಯೆಯಿಂದ ಶಿಕ್ಷಣದಿಂದ ವಂಚಿತಲಾಗಿದ್ದೇನೆ, ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಯಾವ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅನ್ನೋದು ಅವ್ರದ್ದೆಲ್ಲರ ಮನದಾಳದ ಆಸೆ. ಆ ರೀತಿಯಲ್ಲಿ ಇವತ್ತು ನಾನು ಕೂಲಿ ಮಾಡಿದರೂ ಪರವಾಗಿಲ್ಲ, ಕೂಲಿ ಮಾಡಿ ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ವಿಚಾರದಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಇವತ್ತು ಬಡ ಕುಟುಂಬದಲ್ಲಿ ಬಂದವರು ಅಂತಲೂ ಕೂಡ ಇವತ್ತು ಶಿಕ್ಷಣಕ್ಕೆ ಮಹತ್ವವನ್ನು ಕೊಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಹಿರಿಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಗಳು ಹಳೆಯ ನೆನಪುಗಳನ್ನು ಮೆಲುಕು ಹಾಕಲು, ಗುರು ಶಿಷ್ಯರ ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಮತ್ತು ಹಳೆಯ ವಿದ್ಯಾರ್ಥಿಗಳ ಜಾಲವನ್ನು ವಿಸ್ತರಿಸಲು ಅತ್ಯುತ್ತಮ ವೇದಿಕೆಯಾಗಿದೆ ಎಂದರು. ಉಳುವವನಿಗೆ ಭೂಮಿ ಅಂತೇಳಿ ದೇವರಾಜ ಅರಸು ಮುಖ್ಯಮಂತ್ರಿ ಆದಾಗ ಯಾರ್ಯಾರು ಬಡವ ಉಳುಮೆ ಮಾಡ್ತಾನೆ ಅವನಿಗೆ ಉಳುವವನಿಗೆ ಭೂಮಿ ಅಂತ ಕೊಟ್ಟಿದ್ದರು. ಆ ನಂತರ ಸುಮಾರು 40 ವರ್ಷ ಆದ್ರೂ ಯಾರು ಹಳ್ಳಿಗಳಲ್ಲಿ ತಾಂಡೆಗಳಲ್ಲಿ ವಾಸ ಇದ್ದರು ಅವ್ರು ಯಾರಿಗೂ ಈ ಖಾತಾ ಇಲ್ಲ, ಹಕ್ಕುಪತ್ರ ಇರಲಿಲ್ಲ. ಅದರೊಳಗಡೆ ಹಳೆಹಟ್ಟಿ ತಾಂಡ್ಯನೂ ಒಂದು, ಗಾಂಧಿನಗರನೂ ಒಂದು, ಟಿ.ಬಿ. ಕಾಬಲು ಒಂದು, ನೀರ್ಗುಂಡಿ ತಾಂಡ್ಯನೂ ಒಂದು. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ವಾಸಿಸುವನಿಗೆ ಒಡೆಯ ಅಂತೇಳಿ ಯಾರ್ಯಾರು ಮನೆಯಲ್ಲಿ 30 ವರ್ಷದಿಂದ ವಾಸ ಇದ್ದಾರೆ ಅವರಿಗೆ ವಾಸಿಸುವನಿಗೆ ಒಡೆಯ ಒಂದು ಹಕ್ಕುಪತ್ರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಾವು ಟಿ.ಬಿ. ಕಾವಲು, ನೀರ್ಗುಂಡಿ ತಾಂಡ್ಯ, ಗಾಂಧಿನಗರ ಅಲ್ಲೆಲ್ಲದ ಕಡೆನೂ ಹಕ್ಕುಪತ್ರವನ್ನು ಅವರ ಮನೆಗೆ ತಲುಪಿಸಿದ್ದೇವೆ. ಅದೇ ರೀತಿ ಹಸ್ತಿನಾಪುರ ತಾಂಡ್ಯದ ಜನಗಳಿಗೂ ಆ ಹಕ್ಕುಪತ್ರವನ್ನು ಮನೆಗೆ ತಲುಪಿಸ್ತೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಆನಂದ ನಾಯಕ್ ಅವರ ಮನವಿಗೆ ಒಂದು ಪೂರಕವಾಗಿ ಈಗಾಗಲೇ ನಾನು ಪ್ರಾಧಿಕಾರದ ಸದಸ್ಯನಾಗಿದ್ದಾಗ ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲಿ CA ಸೈಟನ್ನು ನಿಮ್ಮ ಏನು ಅಧಿಕಾರಿಗಳ ಒಂದು ಸೇವಾಲಾಲ್ ಸಂಘ ಇದೆ ಅವರಿಗೆ ಚಿಕ್ಕಮಗಳೂರಿನಲ್ಲಿ ಒಂದು ಕಟ್ಟಡವನ್ನು ಕೊಟ್ಟಿದ್ವಿ. ಇಂದಿನ ವಿಧಾನ ಪರಿಷತ್ ಶಾಸಕರಾದ ಸಿ.ಟಿ. ರವಿ ಅವರು ಮಾತನಾಡಿ, ವಿಶೇಷ ಅಗತ್ಯವುಳ್ಳ ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಕರನ್ನ ತಯಾರಿಸುವುದು ನಿಜಕ್ಕೂ ಪವಿತ್ರ ಕಾರ್ಯ. ಹಳೆಯ ವಿದ್ಯಾರ್ಥಿಗಳು ಗುರುಗಳನ್ನ ಸ್ಮರಿಸಿ ಗೌರವಿಸುತ್ತಿರುವುದು ಉತ್ತಮ ಮಾದರಿ ಎಂದರು. ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ನಾಟಿ ಕೋಳಿ ಥರ ಎಲ್ಲವನ್ನೂ ಎದುರಿಸಿ ಬದುಕ್ತವೆ. ಅವರಿಗೆ ಧೈರ್ಯ ಜಾಸ್ತಿ ಇರುತ್ತೆ. ಈ ಕಾನ್ವೆಂಟಲ್ಲಿ ಓದಿದ ಮಕ್ಕಳು ಹೆಂಗೆ ಅಂದರೆ ಫಾರಂ ಕೋಳಿ ಥರ ತಕ್ಷಣ ಕೆಲಸ ಸಿಗಬೇಕು, ತಾವು ಬಯಸಿದ್ದೇ ಕೆಲಸ ಸಿಗಬೇಕು. ಹಾಗೆ ಸಿಗದೇ ಇದ್ದರೆ ಜೀವನವನ್ನು ಎದುರಿಸುವಂಥ ವಿಶ್ವಾಸವನ್ನು ನಾವು ಕಳ್ಕೊಳ್ತವೆ. ಹಾಗಾಗಿ ಯಾರು ಕೀಳರಿಮೆ ಬೇಡ. ನಾನಂತೂ 1ನೇ ಕ್ಲಾಸಿಂದ, ಅವಾಗೆಲ್ಲ ನಾವು ಓದ್ಬೇಕಾದ್ರೆ ಅಂಗನವಾಡಿನೂ ಇರಲಿಲ್ಲ, LKG UKGನೂ ಇರಲಿಲ್ಲ. 1ನೇ ಕ್ಲಾಸಿಂದ ಮಾಸ್ಟರ್ ಡಿಗ್ರಿ PhDಯವರೆಗೂ ಸರ್ಕಾರಿ ವ್ಯವಸ್ಥೆಯಲ್ಲೇ ಓದಿದ್ದು. ಯಾರಾದರೂ ನೀವು ಕೆಟ್ಟಿದೀಯಾ ಅಂತ ಕೇಳಿದ್ರೆ ನಾನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ನಮಗಿರೋ ಆತ್ಮವಿಶ್ವಾಸ ಉಳಿದ ಮಕ್ಕಳಿಗೂ ಬರುವಂತಾಗಲಿ ಅಂತ ಅಷ್ಟೇ ಆಶಯವನ್ನು ವ್ಯಕ್ತಪಡಿಸ್ತೀನಿ. ಈ ಶಾಲೆಯಲ್ಲಿ ಈ ಒಂದು 22 ಮಕ್ಕಳಿದ್ದಾವೆ ಅಂತ ಹೇಳಿದರು. ಬಹುಶಃ ಈ ಒಂದು ಶಿಕ್ಷಕ ದಂಪತಿಗಳು ಅದಕ್ಕೆ ಕಾರಣ ಇರ್ಬೋದು. ಇಲ್ಲದೇ ಇದ್ದರೆ ಯಾವತ್ತೋ ಮುಚ್ಚೋಗ್ಬಿಡೋದೇನೋ ಈ ಶಾಲೆ. ಸರ್ಕಾರಿ ಶಾಲೆ ಮುಚ್ಚಿದಂತೆ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮೆಲ್ಲರ ಮೇಲೂ ಆ ಜವಾಬ್ದಾರಿ ಇದೆ. ಇಲ್ಲದೇ ಇದ್ದರೆ ಭವಿಷ್ಯದ ದಿನಗಳಲ್ಲಿ ಶಿಕ್ಷಣವನ್ನು ಈಗಾಗಲೇ ವ್ಯಾಪಾರ ಮಾಡಿಬಿಟ್ಟಿದ್ದೀವಿ. ಆ ಶಿಕ್ಷಣ ವ್ಯಾಪಾರ ಆಗಿರೋದ್ರ ಪರಿಣಾಮ ಏನು ಅಂತ ಹೇಳಿದ್ರೆ, ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಗದೀಶ್ ಅವರು ಮಾತನಾಡಿ, ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಮಾತನಾಡಿದರು. ನಮ್ಮೂರ ಮಾಡ್ತಿದ್ದೀನಿ
ಸಾಗದಂಗೆ ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ 3 ಜನ ಶಾಸಕರು 3 ಪಕ್ಷದವರು 3 ಜನ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಹೋದ್ರು. ಇದಕ್ಕಿಂತ ದೊಡ್ಡ ಸಂತೋಷ ಬೇಕಾ? ಜೋರ ಚಪ್ಪಾಳೆ ಹಾಕಿ. ಅದಕ್ಕೆ ಕಾರಣ ನಮ್ಮ ಹಸ್ತಿನಾಪುರ ಒಗ್ಗಟ್ಟಿನ ಹಸ್ತಿನಾಪುರ, ನಮ್ಮ ಗ್ರಾಮ ಐಕ್ಯತೆಯ ಗ್ರಾಮ. ನಮ್ಮ ಗ್ರಾಮದಲ್ಲಿ ಸಂಸ್ಕಾರ ಶಿಕ್ಷಣ ಇದೆ. KPSC ಸದಸ್ಯರು ಸಾವಿರಾರು ಹುದ್ದೆಗಳನ್ನ ಕೊಡ್ತಕ್ಕಂಥ ಉನ್ನತ ಸ್ಥಾನದಲ್ಲಿ ನಮ್ಮೂರವರಿದ್ದಾರೆ. ಅಲ್ಲಿಂದ ಹಿಡಿದು ಸಾಮಾನ್ಯ ಕೂಲಿ ಕಾರ್ಮಿಕ ತನಕ ನಮ್ಮೂರಲ್ಲಿದ್ದಾರೆ. ಎಲ್ಲ ಹಿರಿಯ ಜೀವಿಗಳು ಈ ಶಾಲೆಗೆ ಓದಿದ್ದಾರೆ. 70 ವರ್ಷಗಳ ಶಾಲೆಯ ಇತಿಹಾಸ ಇದೆ. ಈ ಶಾಲೆಯ ಗೌರವವನ್ನು ನಾವು ನೀವೆಲ್ಲ ಸೇರಿ ಉಳಿಸ್ಬೇಕು. 25 ವರ್ಷದಲ್ಲಿ ಅನೇಕ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ನನಗಿಂತ ಹಿಂದೆ ಪಾಠ ಮಾಡಿದಂಥ ಮೇಷ್ಟ್ರುಗಳು ಅನೇಕ ಜನರಲ್ಲಿ ವಿದ್ಯಾವಂತರಿದ್ದಾರೆ. ನಮ್ಮೂರಿನಲ್ಲಿ ನನ್ನ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ. ಅಂಥ ಶಾಲೆಯನ್ನು ಇವತ್ತು ನೀವು ನಿರ್ಮಾಣ ಮಾಡಿಕೊಂಡಿದ್ದೀರಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಡಿಮನೆ ಸತೀಶ್, ಆನಂದ್ ನಾಯಕ್, ಪ್ರದೀಪ್, ಪ್ರಕಾಶ್, ಸೀತಾರಾಮ್, ವೆಂಕಟೇಶ್, ಹರೀಶ್, ಗೋವಿಂದ, ನಿಂಗಪ್ಪ, ಲೋಕೇಶ್ ಉಪಸ್ಥಿತರಿದ್ದರು.